ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು 7ನೇ ತರಗತಿ ಗಣಿತದಲ್ಲಿ 5ನೇ ಕ್ವಶನ್ನು 4ನೇ ಕ್ವಶನ್ವರೆಗೂ ಮಾಡಿದ್ವಿ. 5ನೇ ಕ್ವಶನ್ ನೋಡೋಣ. ಏನಿದೆ, 0 ಮತ್ತು 1 ಈ ಪದಗಳಲ್ಲಿ ಇ ಮತ್ತು ಓ 2 ಪದಗಳಿವೆ. ಅದೇ ರೀತಿ 1 ಮತ್ತು 2ಗಳಲ್ಲಿ ಓ 2 ಪದಗಳಲ್ಲಿವೆ ಮತ್ತು 2 ಮತ್ತು 3ಗಳಲ್ಲಿ ಟಿ 2 ಪದಗಳಲ್ಲಿದೆ. ಒಂದು ಇಂಗ್ಲಿಷ್ ಅಕ್ಷರವು 2 ಅನುಕ್ರಮ ಸಂಖ್ಯೆಗಳಲ್ಲಿ ಸಾಮಾನ್ಯವಾಗಿ ಬರದೇ ಇರಬೇಕಾದರೆ ನೀವು ಎಷ್ಟರವರೆಗೆ ಎಣಿಸಬೇಕು? ಮೀನ್ಸ್ ಏನು ಅಂತಂದರೆ 0 ಮತ್ತು 1 ಏನು ಶೇರ್ ಮಾಡ್ಕೊಂಡಿದೆ? ಈ ಲೆಟರ್ನೂ ಶೇರ್ ಮಾಡ್ಕೊಂಡಿದೆ, ಓ ಲೆಟರ್ನೂ ಶೇರಿಂಗ್ ಮಾಡ್ಕೊಂಡಿದೆ. ಅದೇ ರೀತಿ 1 2 3 4 ಈ ಥರ ಎಷ್ಟು ಶೇರ್ ಮಾಡ್ತಾ ಹೋಗಿದೆ. ಇವ್ರು ಕೇಳ್ತಾ ಇರೋದೇನು, 2 ಅನುಕ್ರಮ ಸಂಖ್ಯೆಗಳಲ್ಲಿ ಶೇರ್ ಮಾಡದೇ ಇರುವಂಥ ಅಕ್ಷರಗಳು ಸಿಗಬೇಕು, ನಂಬರ್ಸ್ ಸಿಗಬೇಕು ಅಂದರೆ ಎಲ್ಲಿವರೆಗೂ ಎಣಿಸ್ಬೇಕು ಅಂತ ಹೇಳಿ. ಈಗ ನೋಡಿ ಅದಕ್ಕೆ ಸೊಲ್ಯೂಷನ್ನು. ನೋಡಿ 1 2 ಅಂತ ಬರ್ಕೊಂಡ್ರೆ ಓ ಶೇರ್ ಆಗಿದೆ. 2 3 ಅಲ್ಲಾದರೆ ಟಿ, 3 4ಅಲ್ಲಿ ಆರ್, 4 5ಅಲ್ಲಿ ಎಫ್, 5 6ಅಲ್ಲಿ ಐ, ಹೀಗೆ ಏನಂದರೆ 9 10ವರೆಗೂ ಎಲ್ಲ ಲೆಟರ್ಸಲ್ಲೂ ಶೇರ್ ಆಗಿದೆ. ಹಾಗಾಗಿ ನಾವು ನೆಕ್ಸ್ಟ್ ನೀವು ಎಲ್ಲೋ ಬರೆಯೋಕ್ಕೆ ಹೋದ್ರೂ 31 41 61 11 to 20 ಎಲ್ಲೂ ಶೇರ್ ಆಗಿದೆ. ಹಾಗೆ 21ಇಂದ 99ವರೆಗೂ ಶೇರ್ ಆಗೇ ಆಗಿದೆ. ಹಾಗಾಗಿ ಇವೇ ನಂಬರ್ಸೇ ನಮಗೆ ರಿಪೀಟ್ ಆಗೋದ್ರಿಂದ ಆ ರೀತಿ ಯಾವುದೇ ಒಂದು ಅಕ್ಷರ 2 ಅನುಕ್ರಮ ಸಂಖ್ಯೆಗಳಲ್ಲಿ ಸಾಮಾನ್ಯವಾಗಿ ಬರದೇ ಇರೋ ಸಂಖ್ಯೆ ಇಲ್ವೇ ಇಲ್ಲ. ನೆಕ್ಸ್ಟ್ ಕ್ವಶನ್ನು 6ನೇದು. 1 2 3 4 ಡ್ಯಾಶ್ 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 ಹಾಗೆ ಕಂಟಿನ್ಯೂ ಡ್ಯಾಶ್ ಹೀಗೆ ಎಲ್ಲ ಸಂಖ್ಯೆಗಳನ್ನು ಬರೆದರೆ ಸಂಖ್ಯೆ 10ರ ಭಾಗವಾಗಿ ನೀವು ಬರೆಯುವ 10ನೇ ಅಂಕಿ 1 ಮತ್ತು 11ನೇ ಅಂಕಿ 0 ಆಗಿರುತ್ತದೆ. 1000ನೇ ಅಂಕಿ ಯಾವುದಾಗಿರುತ್ತದೆ? ಇದು ಯಾವ ಸಂಖ್ಯೆಗೆ ಬರುತ್ತದೆ? ಮಿಲಿಯನ್ ಅಂಕಿಯನ್ನು ಯಾವ ಸಂಖ್ಯೆ ಹೊಂದಿರುತ್ತದೆ? 5000ನೇ ಬಾರಿಗೆ ಯಾವಾಗ ನೀವು ಅಂಕಿ 5ಅನ್ನು ಬರೆಯುತ್ತೀರಿ? ನೋಡಿ, ಈ ಪ್ರಶ್ನೆ ತುಂಬ ಲಾಂಗ್, 3 ಕ್ವಶನ್ಸು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇದು ಲಾಜಿಕಲ್ ಥಿಂಕಿಂಗಲ್ಲಿ ಬರುತ್ತೆ, ಅಂದರೆ ಒಲಂಪಿಯಾಡ್ ಲೆವೆಲ್ ಕ್ವಶನ್ನು. ಬೇಗ ಅರ್ಥ ಆಗೋದು ಸ್ವಲ್ಪ ಕಷ್ಟ, ಟ್ರೈ ಮಾಡೋಣ. ನೋಡಿ ಏನಂತಂದರೆ ಅರ್ಥ 1 2 3 ಅಂತ ಬರ್ಕೊಂಡು ಹೋಗ್ತೀವಿ. ಹಾಗೆ 11 12 ಅಂತ ಬರ್ಕೊಂಡು ಹೋದಾಗ ನೋಡಿ 1ಗೆ 1 9ವರೆಗೂ 9, 10ನಲ್ಲಿ ಈ 1ಗೆ 10 ಅಂತ ಬರೆದಾಗ 1ಗೆ 10 ಆಗುತ್ತೆ, 0ಗೆ 11 ಆಗುತ್ತೆ. ಹಾಗೆ 11ನಲ್ಲಿ 1ಗೆ 12, ಈ 1ಗೆ 13, 12ಅಲ್ಲಿ 14 ಈ ರೀತಿ ಎಣಿಸ್ತಾ ಹೋದಾಗ 1000ನ ಅಂಕಿ 1000ನೇ ಸಾರಿ ಎಣಿಸ್ತಿರಲ್ಲ, ಇದನ್ನ ಕೆಳಗಡೆ ಇದ್ದು ಕೌಂಟು ಅಂಕಿ ಎಣಿಸ್ದಾಗ ಯಾವುದಾಗಿರುತ್ತೆ, ಇದು ಯಾವ ಸಂಖ್ಯೆಯಲ್ಲಿ ಬರುತ್ತೆ ಅಂತ ಕೇಳ್ತಿದ್ದಾರೆ. ಇದನ್ನು ನಾನೇ ಬರಿತಾ ಹೋದರೆ ತುಂಬ ಲೇಟ್ ಆಗುತ್ತೆ ಅಂತ ಮೊದಲು ನಾನೇ ಮಾಡ್ಕೊಂಬಂದು ಹೇಳ್ತಾ ಇದ್ದೀನಿ. ನೋಡಿ, ಸಿಂಗಲ್ ಡಿಜಿಟ್ ನಂಬರ್ಸ್ ಎಷ್ಟು? 9 ಇದ್ದಾವೆ. ಇವು ಸಿಂಗಲ್ಲೇ, ಇದರಲ್ಲಿ ಏನೂ ಸಮಸ್ಯೆ ಇಲ್ಲ. 2 ಡಿಜಿಟ್ ನಂಬರ್ಸ್ ಎಷ್ಟಿದ್ದಾವೆ? 90 ಇದ್ದಾವೆ. ಅದಕ್ಕೆ 2 ಡಿಜಿಟ್ಸಲ್ಲೇ ಮತ್ತೆ 90 ನಂಬರ್ಸ್ ಇದರಲ್ಲಿ, ಅದರಲ್ಲಿ ಮತ್ತೆ 2 ಹೇಗೆ ಅಂತಂದರೆ 10 1 0 11 1 1 12 ಆ ಥರ. ಆವಾಗ 90 × 2 180 2 ಡಿಜಿಟ್ ನಂಬರ್ಸ್ ಅಂದರೆ 10ನಿಂದ 99ವರೆಗೂ 180 ನಂಬರ್ಸ್ ಇದ್ದಾವೆ. ಈಗ 1 to 99 ಎಷ್ಟಾದವು? ಅವಾಗ ಈ 180 + 9 189 ಆಯಿತು. ಹಾಗೆ 3 ಡಿಜಿಟ್ ನಂಬರ್ಸ್ ಎಷ್ಟಿದ್ದಾವೆ? ಅವು 900 ಇದ್ದಾವೆ. ಇಂಟು ಪ್ರತಿಯೊಂದರಲ್ಲಿ 3 ಡಿಜಿಟ್ ಬರುತ್ತೆ. ಹಾಗಾಗಿ 9 3 27 2700 ನಂಬರು. ಈಗ 1ರಿಂದ 999 ಎಷ್ಟಾಯಿತು? ಈ ಮೂರನ್ನು 9 + 180 + 2700 ಇವನ್ನೆಲ್ಲ ಕೂಡಿದ್ರೆ 2889 ಬೇಕು, ಬಂತು. ನೆಕ್ಸ್ಟ್ ಹಾಗೆ 4 ಡಿಜಿಟ್ ನಂಬರ್ಸು 9000 ಇರ್ತವೆ. ಇಂಟು 4 ಇದು ಇಷ್ಟು ಬಂತು, 1000ಇಂದ 9999ವರೆಗೂ. ಆದರೆ 1ನಿಂದ 9999ವರೆಗೂ ಎಷ್ಟಾಗುತ್ತೆ? ಇಷ್ಟು. ಅಂದರೆ ಇದು ಪ್ಲಸ್ ಇದು ಮತ್ತು ಇದು ಎಲ್ಲನೂ ಸೇರಿಸಿದ್ರೆ ಇಷ್ಟು ಬಂತು. ಹಾಗೆ 5 ಡಿಜಿಟ್ಸು 6 ಡಿಜಿಟ್ಸು ಎಲ್ಲ ಮಾಡ್ತಾ ಹೋದಾಗ ನಮಗೆ 5 ಡಿಜಿಟ್ಸ್ವರೆಗೂ ಇಲ್ಲಿಗೆ ಸಿಕ್ತು. 6 ಡಿಜಿಟು ಮಾಡ್ಕೋಬೋದು. ಇಷ್ಟು ಮಾಡ್ಕೊಂಡ್ರೂ ಸಾಕು ನಮಗೆ 3 ಲೆಕ್ಕನೂ ಇದರಿಂದ ಫಸ್ಟ್ ಇದನ್ನು ಮಾಡಿಕೊಂಡ್ರೆ ನಮಗೆ ABC 3 ಲೆಕ್ಕಕ್ಕೂ ಆನ್ಸರ್ ಕಂಡುಹಿಡಿಬೋದು. ಈಗ ಬರೋಣ ಲೆಕ್ಕಕ್ಕೆ. 1000ನೆಯ ನಂಬರ್ ಅಂದರೆ ಈ 1000ನೆಯ ಅಂಕಿ 189 ಮತ್ತು 2889. ನೋಡಿ ಇಲ್ಲಿ 1ರಿಂದ 2889 ಈ ಅಂಕಿಯಲ್ಲಿ ಬರುತ್ತೆ 1000 ನಂಬರ್.
ಹಾಗಾಗಿ ಈಗಾಗಲೇ ನಮ್ಗೆ ಏನಾಗಿದೆ 2 ಡಿಜಿಟ್ ನಂಬರ್ಸು 189 ಇದ್ದಾವೆ. ಹಂಗಾರೆ ಈ 1000ದಲ್ಲಿ 189 ಕಳೆದು ಬಿಟ್ರೆ ನಮಗೆ 3 ಡಿಜಿಟ್ ನಂಬರ್ಸ್ ಅಷ್ಟೇ ಉಳಿತವೆ. ಅವು ಎಷ್ಟು? 8811 ಉಳಿತವೆ. ಈ 811 ಎಂಥ ಸಂಖ್ಯೆಗಳಿವು? 3 ಅಂಕಿಯ ಸಂಖ್ಯೆಗಳಾಗಿದ್ದಾವೆ. ಅದಕ್ಕೆ ಇದನ್ನು 3ರಿಂದ ಭಾಗಿಸ್ಬೇಕು. ನೋಡಿ, ಭಾಗಿಸಿದಾಗ 3 2 6 2 ಭಾಗಾಕಾರ 270 ಒಂದು ಶೇಷ ಉಳಿಯುತ್ತೆ. 270 ರಿಮೈಂಡರ್ 1. 3 ಅಂಕಿಯ ಸಂಖ್ಯೆ ಪ್ರಾರಂಭ ಆಗೋದು 100ರಿಂದ. ಹಾಗಾಗಿ 100 ಪ್ಲಸ್ ಇದು 270 ಕೂಡ್ಕೊಂಡ್ರೆ 370. ಶೇಷ 1 ಉಳಿದ್ರೆ 1ನೇ ನಂಬರ್ ಅಂತ, 2 ಉಳಿದ್ರೆ ನಂಬರ್ ಇಲ್ಲ ಅಂದರೆ ಇಲ್ಲಿ 2ನೇ ನಂಬರ್, 3 ಉಳಿದ್ರೆ ಈ ಕೊನೆ ನಂಬರ್ ಅಂತ ಹೇಳಿ ಆ ಥರ. ಏನು ಉಳಿದ ಇದ್ದರೆ ಈ ಲಾಸ್ಟ್ನೇ ನಂಬರ್, ಆ ರೀತಿ ಇರುತ್ತೆ. ಈಗ ನೋಡಿ, ಹಾಗಾದರೆ ಶೇಷ 1 ಆಗಿರೋದ್ರಿಂದ ಮುಂದಿನ ಸಂಖ್ಯೆ 371. 370 ತನಕ ಯಾವುದಿದು? 999 ಅಲ್ಲಿವರೆಗೂ. ಈಗ 1000ನೇ ಅಂಕಿ ಯಾವುದಾಗಿರುತ್ತೆ? 371 ಆಗುತ್ತೆ. ಹಾಗಾದರೆ ಅದರ ಮೊದಲನೆಯ ಅಂಕಿ ಯಾವುದು? 3. ಈ ರೀತಿ ಮಾಡಬೇಕಾಗತ್ತೆ. ಮಿಲಿಯನ್ ಅಂಕಿಯನ್ನು ಯಾವ ಸಂಖ್ಯೆ ಹೊಂದಿರುತ್ತದೆ? ಈಗ ನಮಗೆ ಇಲ್ಲಿ ಗೊತ್ತಾಗಿತ್ತು 5 ಡಿಜಿಟ್ ನಂಬರ್ಸ್ ಎಷ್ಟಿದೆ ಅಲ್ಲಿವರೆಗೂ. 1 to 1ಇಂದ 99,900ವರೆಗೂ 4,88,889 ಇದೆ ಅಂತ ಗೊತ್ತಾಗಿತ್ತು. ಈಗ ನೆಕ್ಸ್ಟ್ 99,990 ಇಲ್ಲಿ ಅಂಕಿಗಳು. ಇದರ ಮುಂದೆ ಸ್ಟಾರ್ಟ್ ಆಗೋದು ಯಾವುದು? 6 ಅಂಕಿಯ ಸಂಖ್ಯೆ ಅಂದರೆ 1,00,000. ಆದರೆ ಅವ್ರು ಕೇಳ್ತಾ ಇರೋದು ಏನು? ಮಿಲಿಯನ್ನ ಅಂಕಿ. ಈ ಮಿಲಿಯನ್ನಲ್ಲಿ, ಮಿಲಿಯನ್ ಅಂದರೆ 10 ಲಕ್ಷ ನಮ್ಮದು. ಆ 10 ಲಕ್ಷದಲ್ಲಿ ಇಲ್ಲಿವರೆಗೂ ಏನಿದೆ ಇವನ್ನ 99,999ವರೆಗಿನ ಸಂಖ್ಯೆಗಳನ್ನು ಕಳೆದ್ಬಿಡಿ. ಇಲ್ಲಿ ಸ್ಟಾರ್ಟ್ ಆಗುತ್ತೆ 6 ಅಂಕಿ. ಇದರಲ್ಲಿ ಕಳೆದಾಗ ನಮಗೆ ಈ 6 ಅಂಕಿಯ ಸಂಖ್ಯೆಗಳು ಸಿಗ್ತವೆ. ಎಷ್ಟಿದಾವವು ಅಂತಂದರೆ ಈ 6 ಅಂಕಿಯ ಸಂಖ್ಯೆಗಳು ಅಂದರೆ ಲಕ್ಷದಿಂದ ಸ್ಟಾರ್ಟ್ ಆಗವು 5,11,111. ಇವು ಎಂಥ ಸಂಖ್ಯೆಗಳು ಇವು ಅಂತ ಹೇಳಿದ್ವಿ? 6 ಅಂಕಿಯ ಸಂಖ್ಯೆಗಳು ಅಂತ ಹೇಳಿದ್ವಿ. ಅದಕ್ಕೆ 6ರಿಂದ ಭಾಗಿಸ್ಬೇಕು. 6ರಿಂದ ಭಾಗಿಸಿದಾಗ ನಮಗೆ 85,185 ಒಂದು ರಿಮೈಂಡರ್ ಉಳಿಯುತ್ತೆ. ಆವಾಗ 6 ಅಂಕಿಯ ಮೊದಲನೇ ಸಂಖ್ಯೆ ಯಾವುದು? 1,00,000. ಆ 1,00,000ಕ್ಕೆ ಇದನ್ನು 85,185 ಕೂಡಿದ್ರೆ 1,85,185 ಆ ಅಂಕಿ ಸಿಗುತ್ತೆ. ಅಂದರೆ ಮಿಲಿಯನ್ನ ಅಂಕಿ. ಅದರ 1ನೇ ನಂಬರ್ 1. ನೋಡಿ, ಇಷ್ಟು ಈಸಿ. ಇದು ಗೊತ್ತಾಗುತ್ತೆ, ಸ್ವಲ್ಪ ಕಷ್ಟ. ಇನ್ನು ನೆಕ್ಸ್ಟ್ ಸಿ ಇದೆ ನೋಡಿ. ಅಂದರೆ 5,000ನೇ ಬಾರಿಗೆ ಯಾವಾಗ ನೀವು ಅಂಕಿ 5ಅನ್ನು ಬರೆಯುತ್ತೀರಿ ಅಂದರೆ ಈ ರೀತಿ ನಂಬರ್ 1 2 3 ಅಂತ ಬರ್ಕೊಂಡು 5,000ವರೆಗೂ ಹೋದಾಗ ಆವಾಗ 5ಅನ್ನು ಯಾವಾಗ ಬರಿತೀರಾ ಅಂತ ಕೇಳ್ತಾರೆ. ನೋಡಿ, ಈಗ ಸಿಂಗಲ್ ಡಿಜಿಟ್ ನಂಬರ್ಸ್ ಬರೆದಾಗ ನಾವು 5ಅನ್ನು ಒಂದು ಸಾರಿ ಬರಿತೀವಿ. ಅದೇ 2 ಡಿಜಿಟ್ ನಂಬರ್ಸಲ್ಲಿ 20 ಬಾರಿ ಬರಿತೀವಿ. 3 ಡಿಜಿಟ್ಸಲ್ಲಿ 300 ಬಾರಿ ಬರಿತೀವಿ. ಇದನ್ನು ಹೆಂಗೆ ಬರಿತೀವಿ ಅಂತ ಲೆಕ್ಕಾಚಾರ ಮಾಡಬೇಕದಕ್ಕೆ ಇದೆ. ಆದರೆ ಅದನ್ನು ಹೇಳ್ತಾ ಹೋದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ ಅಂತ ನಾನು ಹಾಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. 3 ಡಿಜಿಟಲ್ಲಿ 300 ಬಾರಿ ಬರಿತೀವಿ. 4 ಡಿಜಿಟ್ಸ್ ನಂಬರಲ್ಲಿ 4,000 ಬಾರಿ ಬರುತ್ತೆ 5 ಅನ್ನೋದು. ಈಗ ನಮಗೆ ಕೇಳ್ತಾ ಇರೋದು 5,000ನೇ ಬಾರಿ ಬರೆದಾಗ. ಈಗ 4,000ವರೆಗೂ ನಾವು ಬರೆದ್ವಿ. 4,000ವರೆಗೂ ಬರೆದಾದ್ಮೇಲೆ 5,000ನೇ ಬರೆಯೋಕ್ಕೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಇದು 4 ಡಿಜಿಟ್ಟಿಗೆ 4,000 ಆಗೋಯ್ತು. ಹಾಗಾದ್ರೆ ನೆಕ್ಸ್ಟ್ ಸ್ಟಾರ್ಟ್ ಆಗೋದು ಯಾವುದು? 10,000. 5 ಡಿಜಿಟ್ ನಂಬರ್ಸು. ಆವಾಗ ಈ ಸಂಖ್ಯೆಯಿಂದ ನೆಕ್ಸ್ಟ್ ಸಿಗ್ತವೆ ಅಂತ ಅರ್ಥ. ಆವಾಗ 5,000ದಲ್ಲಿ ಇಷ್ಟು ಹೋಗ್ತು, 5,000ದಲ್ಲಿ 4,000ಕ್ಕೆ ಹೋಗ್ಬಿಡ್ತು. ಆವಾಗ ಉಳಿದಿದ್ದು ಎಷ್ಟು ಸಂಖ್ಯೆ? ಅವು 1,000 ಅಂಕಿ. ಅವು ಎಲ್ಲಿಂದ ಸ್ಟಾರ್ಟ್ ಆಗ್ತವೆ? ಈ 10,000ದಿಂದ ಸ್ಟಾರ್ಟ್ ಆಗ್ತವೆ. ಹಾಗಾದರೆ ಈ ರೇಂಜಲ್ಲಿ ಏನಾಗುತ್ತೆ? ಆ 5 ಅನ್ನೋ ಬರೆಯೋದು ಅಂತ ಸಂಖ್ಯೆ ಬರುತ್ತೆ. ಅದು ನೋಡಿ ಹೇಗೆ. ನೆಕ್ಸ್ಟ್ 10,000 ಆದಮೇಲೆ ಸ್ಟಾರ್ಟ್ ಆಗೋದು 10,001. ಈ 10,001ರಿಂದ 10,999ರಲ್ಲಿ ಈ 1 ಚೇಂಜ್ ಆಗಲ್ಲ. ಯಾಕೆ ಹೇಳಿ? ಅದು ಗರಿಷ್ಠ ಸ್ಥಾನ. ನಮಗೆ 5 ಎಲ್ಲಿ ಬರುತ್ತೆ? ಒಂದು ಬಿಡಿಯಲ್ಲಿ ಬರುತ್ತೆ, 10ರಲ್ಲಿ ಬರುತ್ತೆ, 100ರಲ್ಲಿ ಬರುತ್ತೆ. ಆವಾಗ ನೋಡಿ, ಯೂನಿಟ್ ಪ್ಲೇಸ್ ಏನಾಯಿತು? ಯೂನಿಟ್ ಪ್ಲೇಸಲ್ಲಿ 5 ಬಂದಾಗ 100 ಸಾರಿ ಸಿಗುತ್ತೆ. 10th ಪ್ಲೇಸಲ್ಲಿಂದನೂ 100 ಸಿಗುತ್ತೆ. ಹಾಗೆ 100th ಪ್ಲೇಸಿಂದನೂ 100 ಸಿಗುತ್ತೆ. ಒಟ್ಟು 300 ಸಿಗ್ತವೆ ಈ ಬಂಡಲಲ್ಲಿ. ಹಾಗೆ ನೆಕ್ಸ್ಟ್ ನಂಬರ್ಸ್ ಎಷ್ಟು? ಆವಾಗ
ಇದು ಮತ್ತು ಈ 300 ಸೇರಿ 4300 ಆಯಿತು. ನೆಕ್ಸ್ಟ್ ಬಂಡಲು 11,000ದಿಂದ 11,999. ಇದರಲ್ಲೂ ಸೇಮ್ 300 ಸಿಗ್ತವೆ, ಅದನ್ನು ಕೂಡ್ಕೊಂಡ್ವಿ, 4,600 ಆಯಿತು. ಇನ್ನು ನೆಕ್ಸ್ಟ್ ನಂಬರು 12,000ದಿಂದ 12,999. ಈ ಒಂದು ಬಂಡಲನ್ನು 300 ಸಿಗ್ತವೆ, ಆವಾಗ 4,900. ಹಾಂ ನೋಡಿ, ಇವಾಗ 4,900 ಸಾರಿ ಬರ್ದ್ವಿ ನಾವು. ಎಲ್ಲಿವರೆಗೂ? 12,999 ಅನ್ನೋ ಅಂಕಿವರೆಗೂ ಬರೆದಾಗ ಇಷ್ಟು ಡಿಜಿಟ್ಸನ್ನು ಬರೆದಿರ್ತೀವಿ ಅಂತ ಆಯಿತು. ನಮಗೆ ಬೇಕು ಇನ್ನೂ 100 ಡಿಜಿಟ್. ಎಲ್ಲಿ ಸಿಗ್ತವೆ ಅವು ಅಂತಂದರೆ ನೋಡಿ, ಇಲ್ಲಿ 13,000ದಿಂದ 13,999 ಇದರಲ್ಲಿ ಸಿಗ್ತವೆ. 100 ಅಂಕಿ ನಾವಿಲ್ಲಿ ಹೇಳಿದ್ವಿ, ಯೂನಿಟ್ ಪ್ಲೇಸಲ್ಲಿ ಅಂದಾಗ ಇದ್ದಾಗ 100 ಸಿಗ್ತವೆ ಅಂತ. ಆವಾಗ 5 ಎಲ್ಲಿ ಬರುತ್ತೆ? ಇಲ್ಲಿ ಯೂನಿಟ್ ಪ್ಲೇಸಲ್ಲೇ ಬರುತ್ತೆ. ಹಾಗಾಗಿ ಆ 100 ಅಂಕಿಗಳನ್ನು ಈ ಬಂಡಲ್ನಿಂದ ತೊಗೊಂಡಾಗ 5,000 ಆಯಿತು. ಹಾಗಾದರೆ ಈ ರೇಂಜಲ್ಲಿ ಯೂನಿಟ್ ಪ್ಲೇಸಲ್ಲಿ ಎಲ್ಲಿ ಬರುತ್ತೆ? 13,995. ಹಾಗಾದರೆ ಆ 5 ಅಂಕಿಯನ್ನು 5,000ನೇ ಬಾರಿ ಬರೆದಾಗ ನಾವು ಈ ಅಂಕಿಯಲ್ಲಿ ಬರಿತೀವಿ ಅಂತ ಹೇಳಿ ಅರ್ಥ. ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಇನ್ನೂ ಕ್ವಶನ್ಸ್ ಇದೆ, ಅವುಗಳನ್ನು ನೋಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು.